ಹಾಯ್ ಹಲೋ ಗೆಳೆಯರೇ, ವೆಲ್ಕಮ್ ಟು ಎನ್ಎಸ್ಆರ್ ಗೇಮಿಂಗ್ ಕನ್ನಡ. ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ನಾನು ನೀವು ಒಂದು Z1 ಪ್ರೈವೇಟ್ ಬಸ್ ಮೂಡು ನೋಡ್ತೀರಾ ನೀವು ಹೇಗಿದೆ ಅಂತ. ಇದನ್ನು ಬಸ್ ಗೇಮ್ನಲ್ಲಿ ಹೇಗೆ ಆ್ಯಡ್ ಮಾಡೋದು ಮತ್ತು ಡೌನ್ಲೋಡ್ ಮಾಡೋದು ಪ್ರತಿಯೊಂದು ಮಾಹಿತಿನೂ ಕೂಡ ಕನ್ನಡದಲ್ಲಿ ಕೊಟ್ಟಿರ್ತೀನಿ. ಮೊದಲು ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಬೇಗ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಮುಗಿದ ನಂತರ ಕಮೆಂಟ್ ಹಾಕಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರಂಟ್ ಲುಕ್ ಗಾಡಿ ಮತ್ತು ಸೈಡ್ ಲುಕ್ ಈ ರೀತಿ ಕಾಣುತ್ತೆ, ಬ್ಯಾಕ್ ಲುಕ್ ಈ ರೀತಿ ಕಾಣುತ್ತೆ. ಇದಕ್ಕೆ 3 ಥರ ಲಿವರ್ ಇದೆ, ಡೌನ್ ಮಾಡ್ಕೊಳ್ಬೋದು. ಈ ಕಡೆ ಡೋರ್ ಸೈಡ್ ಈ ರೀತಿ ಕಾಣುತ್ತೆ. ಡೋರ್ ಬಟನ್ ಕ್ಲಿಕ್ ಮಾಡಿದರೆ ಡೋರ್ ಹೊರಗಡೆ ಬರುತ್ತೆ. ಆಮೇಲೆ 3 ಆನಿಮೇಷನ್ ಇದೆ. ಮೊದಲನೇ ಕ್ಲಿಕ್ ಮಾಡಿದರೆ ವಿಂಡೋಸ್ ಮತ್ತು ಮುಂದೆ ಬಾನೆಟ್ ಓಪನ್ ಆಗುತ್ತೆ. ಎರಡನೇ ಕ್ಲಿಕ್ ಮಾಡಿದರೆ ಈ ಕಡೆ ಸೈಡ್ ಮತ್ತು ಈ ಕಡೆ ಸೈಡ್ ಲಗೇಜ್ ಡೋರ್ ಓಪನ್ ಆಗುತ್ತೆ. ಮೂರನೇದು ಇಲ್ಲಿ ಬಂಪರ್ ಕಾಣಿಸ್ತಿದೆ, ಅದು ಒಳಗಡೆ ಹೋಗುತ್ತೆ. ಕ್ಲಿಕ್ ಮಾಡಿಕೊಂಡ್ರೆ ಕ್ಯಾಬಿನ್ ಈ ರೀತಿ ಇದೆ. ಬನ್ನಿ ಕ್ಯಾಬಿನಲ್ಲಿ ಆಗಿ ಒಂದು ರೈಡ್ ಹೋಗಿದ್ದು ಬಂದ್ಬಿಡೋದ. ಇನ್ನೇಕೆ ತಡ, ಬನ್ನಿ ಇದನ್ನು ಹೇಗೆ ಡೌನ್ ಮಾಡೋದು ಅಂತ ತಿಳಿಸ್ತೀನಿ. ಈ ಒಂದು ವೀಡಿಯೋ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಓಪನ್ ಮಾಡ್ಕೊಳ್ಳಿ. ಅದ ನಂತರ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ, ಮೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಥರ ಲಿಂಕ್ ಇದೆ. ನಿಮ್ಗೆ ಯಾವ ಲಿಂಕ್ ಬೇಕಾದಂತ ತಗೊಳ್ಳಿ. ನಾನು ಮೊದಲನೇದೇ ತೊಗೊಳ್ತಾ ಇದ್ದೀನಿ. ಆ ವಿಡಿಯೋ ನೋಡಿ ನಿಮ್ಗೆ ವ್ಯೂವರ್ಸ್ ಇರುತ್ತೆ. ಬಸ್ ಮುಡಿಸ್ಕೊ. ನಾನು ಮೊದಲನೇ ತೊಗೊಂಡೆ, ಕ್ರಿಯೇಟ್ ಡೌನ್ಲೋಡ್ ಲಿಂಕ್. ಬ್ಯಾಕ್ ಬನ್ನಿ. ಮತ್ತು ಡೌನ್ಲೋಡ್ ಲಿಂಕ್ ಸಡಿ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ, ವೆಯ್ಟ್ ಮಾಡಿ. ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೋರಿಸುತ್ತೆ. ಅದು ಪೂರ್ತಿ ಡೌನ್ಲೋಡ್ ಆಗಂಟು ವೆಯ್ಟ್ ಮಾಡಿ. ಆಗ್ತಾಯಿದ್ದೇನೇನೋ. ಅದಾದ ನಂತರ Z3 ಆ್ಯಪ್ ಅಂತ ಇರುತ್ತೆ, ಅದಕ್ಕೆ ಬನ್ನಿ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ ಪಕ್ಕದಲ್ಲಿ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಡೇಟಾನ ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟಿಗೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಬಂತು ನೋಡಿ, Z1 ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎರಡನೇ ಆಪ್ಷನ್ ಎಕ್ಸ್ಟ್ರಾಕ್ಟ್ ಇಯರ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಇಲ್ಲ, ಹುಡುಕಬೇಕು. ಇಲ್ಲಿ ಎಲ್ಲೋ ಇರುತ್ತೆ, ಇಲ್ಲಿದೆ ನೋಡಿ Z1. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಕಟ್ ಮಾಡಿ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಡಿವೈಸ್ ಸ್ಟೋರೇಜಿಗೆ ಬನ್ನಿ. ಇಲ್ಲಿ BUSSD ಬಸ್ ಸೀಡ್ ಅಂತ ಇದೆ, ಹುಡುಕಿ. ಇಲ್ಲಿದೆ ನೋಡಿ. ಅದಾದ ನಂತರ MODS ಮೋಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ.